ಹಲೋ ಎಲ್ರಿಗೂ ನಮಸ್ಕಾರ. ಅಂತೂ ಇಂತೂ 2024 ಮುಗೀತು. 2025 ಕೂಡ ಶುರು ಆಯಿತು. ಸೊ 2025 ಶುರು ಆಯಿತು ಅಂತ ಅಂದಮೇಲೆ ನಮ್ಮ ಪ್ರಕೃತಿ ಆಗ್ರೋ ಕಂಪನಿ ಕಡೆಯಿಂದ ಏನಾದರೂ ವಿಶೇಷತೆ ಇರಬೇಕಲ್ವಾ? ಎಸ್, ಹಾಗೆ ನಮ್ಮ ರೈತರಿಗೆ ಈ ವರ್ಷ ಒಂದೊಳ್ಳೆ ಬೆಳೆ ಮತ್ತು ಫಲ ಸಿಕ್ಕಲಿ ಅಂತ ನಮ್ಮ ಕಂಪನಿ ಕಡೆಯಿಂದ ಆಶಿಸ್ತೀವಿ. ಹಾಗಾಗಿ ನಮ್ಮ ಪ್ರಕೃತಿ ಆಗ್ರೋ ಇಂಪೆಕ್ಸ್ ಕಡೆಯಿಂದ ರೋಬೋಟಿಕ್ ಸ್ಟೆಬಲ್ ಮೂವರ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಅದೇ ಸ್ಟ್ರೈಕರ್ 7. ಭಾರತದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ರಿಮೋಟ್ ಕಂಟ್ರೋಲ್ಡ್ ರೋಬೋಟಿಕ್ ಸ್ಟೆಬಲ್ ಮೂವರನ್ನು ನಮ್ಮ ಪ್ರಕೃತಿ ಆಗ್ರೋ ಇಂಪೆಕ್ಸ್ ಕಡೆಯಿಂದ ಇಂಟ್ರೊಡ್ಯೂಸ್ ಮಾಡ್ತಿದ್ದೀವಿ. ಈ ಸ್ಟ್ರೈಕರ್ 7 ಬಂದ್ಬಿಟ್ಟು ಯಾವ್ಯಾವ ಬೆಳೆಗೆ ಯಾವ್ಯಾವ ರೈತರಿಗೆ ಏನೇನಕ್ಕೆ ಯೂಸ್ ಆಗುತ್ತೆ ಅಂತ ಗೊತ್ತು. ಈಗ ಎಲ್ಲರೂ ಸಾಮಾನ್ಯ ಬ್ರಷ್ ಕಟರ್ ಸ್ಟಬಲ್ ಮೂವರ್ ನೋಡಿದ್ದೀರಾ. ಎಲ್ಲದನ್ನು ಯೂಸ್ ಮಾಡೋಕ್ಕೆ ಸ್ವಲ್ಪ ಎನರ್ಜಿ ಬೇಕಾಗುತ್ತೆ. ಇದು ಒಂದು ರಿಮೋಟಲ್ಲೇ ಆಪ್ರೇಟ್ ಮಾಡ್ಕೋಬೋದು. ಇದು ಬಂದ್ಬಿಟ್ಟು 360 ಡಿಗ್ರಿ ರೊಟೇಟಬಲ್ ಆಗುತ್ತೆ. 6 HP ಡೀಸೆಲ್ ಇಂಜಿನ್ ಇರುತ್ತೆ. 4 ವೀಲ್ ಡ್ರೈವ್ ಆಗಿರುತ್ತೆ. ಇದು ಒಂದು ರಿಮೋಟಲ್ಲೇ ಪೂರ್ತಿ ಪ್ರತಿಯೊಂದು ಆಪ್ರೇಟ್ ಮಾಡ್ಕೋಬೋದು ನಮ್ಮ ರೈತರು. ಅಪ್ ಟು ನಿಮಗೆ 100 ಮೀಟರ್ ತನಕ ಡಿಸ್ಟೆನ್ಸ್ ಇರುತ್ತೆ. ಇದ್ರ ಕೆಪಾಸಿಟಿ ವೆಯ್ಟ್ ಬಂದ್ಬಿಟ್ಟು ಇದ್ರ ಮೇಲೆ 150 kg ತನಕ ಭಾರ ಹಾಕಿದ್ರು ಅದೇ ಮೂಮೆಂಟಲ್ಲಿ ಇದು ಮೂಮೆಂಟ್ ಆಗುತ್ತೆ. ನಮ್ಮ ರೈತರು 10 ಬ್ರಷ್ ಕಟ್ರ್ ತೊಗೊಳ್ಳೋದು ಒಂದೇ, 10 ಬ್ರಷ್ ಕಟ್ರ್ ಕೆಲಸನ ಇದೊಂದು ರೋಬೋ ಸ್ಟಬಲ್ ಮೂವರ್ ಮಾಡುತ್ತೆ. ಸರ್, ಇದು ವಿಡ್ತ್ ಬಂದ್ಬಿಟ್ಟು 2 ಅಡಿ ಅಗಲ ಬರುತ್ತೆ. ಹೆವಿ ಪ್ರೊಜೆಕ್ಟರ್ ಹೆಡ್ಲೈಟು ವಿತ್ತು ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಅಡ್ಜಸ್ಟೇಬಲ್ ಮಾಡ್ಕೋಬೋದು ಇದು. ಮತ್ತು ರೀಕೈಲ್ ಸ್ಟಾರ್ಟ್ರು ಹೆವಿ 6 HP ಡೀಸೆಲ್ ಇಂಜಿನ್ ಯೂಸ್ ಮಾಡಿದ್ದೀವಿ ಇದಕ್ಕೆ. ನೆಕ್ಸ್ಟ್ ಬಂದ್ಬಿಟ್ಟು ಬ್ಲೇಡ್ ಆಪ್ರೇಟಿಂಗ್ ಗೇರ್ ಕೂಡ ಇದೆ. ಬ್ಲೇಡ್ ಆಪ್ರೇಟಿಂಗ್ ಗೇರ್ ಅನ್ನೋದ್ರೆ ಇಂಡಿಕೇಟ್ ತೋರಿಸುತ್ತೆ ನಿಮಗೆ ಬ್ಯಾಟ್ರಿ ಪರ್ಸೆಂಟೇಜು ಮತ್ತು ಆನ್ ಆ್ಯಂಡ್ ಆಫ್ ಸ್ವಿಚ್ಚು ಮತ್ತು ಹೆಡ್ಲೈಟ್ ಸ್ವಿಚ್ಚು ಪ್ರತಿಯೊಂದು ಇದರಲ್ಲಿದೆ. ರಿಮೋಟಲ್ಲಿ ನೀವು ಪ್ರತಿಯೊಂದು 360 ಡಿಗ್ರಿ ಇಂದ ಫ್ರಂಟು ಬ್ಯಾಕು ಪ್ರತಿಯೊಂದೂ ಎಲ್ಲ ರಿಮೋಟಲ್ಲೇ ನೀವು ಯೂಸ್ ಮಾಡ್ಕೊಬೋದು. ನಮ್ಮ ಬ್ರಾಂಚಸ್ ಬಂದು ಬೆಂಗಳೂರು ಮತ್ತು ಕಡೂರಲ್ಲಿದೆ. ನಿಮ್ಗೇನಾದರೂ ಈ ರೋಬೋಟಿಕ್ ಸ್ಟೆಬಲ್ ಮೂವರ್ ಬೇಕಾಗಿದ್ದಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.